ನಮಸ್ಕಾರ. ಈಗ ನಾವು ಭ್ರಮರಿ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ನೋಡೋಣ. ಭ್ರಮರಿ ಅಥವಾ ಭ್ರಮರ ಅಂದ್ರೆ ಒಂದು ಹನಿ ಬಿ ಹೇಗೆ ಒಂದು ಜೇನು ಶಬ್ದ ಮಾಡುತ್ತೋ ಅಂತ, ಹಾಗೆ ನಾವು ಈ ಭ್ರಮರಿ ಪ್ರಾಣಾಯಾಮದಲ್ಲಿ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಭ್ರಮರಿ ಪ್ರಾಣಾಯಾಮ ಮಾಡುವಾಗ ನಮ್ಮ ಕೈಗಳನ್ನ ಷಣ್ಮುಖಿ ಮುದ್ರದಲ್ಲಿ ಇಟ್ಕೊಂಡು, ನಮ್ಮ ನಾಲಿಗೆಯನ್ನ ಕೇಚರಿ ಮುದ್ರದಲ್ಲಿ ಇಟ್ಕೊಂಡು ಈ ಭ್ರಮರಿ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಮನಸ್ಸಿಗೆ ತುಂಬ ಶಾಂತಿ, ಸಮಾಧಾನ, ನಮ್ಮ ದೇಹದಲ್ಲಿ ತುಂಬ ಗೊಂದಲ, ಆಂಗ್ಸೈಟಿ, ಸ್ಟ್ರೆಸ್ ಇವೆಲ್ಲ ಇದ್ರೆ ಅವೆಲ್ಲ ಕ್ರಮೇಣ ನಾವು ಸಮಾಧಾನ ಆಗ್ತೀವಿ. ಹೇಗೆ ಓಂಕಾರ, ಅಕಾರ, ಉಕಾರ, ಉಂಕಾರ 3 ಸಿಲೆಬಲ್ಸ್ ಇಂದ ಆಗಿದೆಯೋ, ಭ್ರಮರಿ ಪ್ರಾಣಾಯಾಮದಲ್ಲಿ ಹುಂಕಾರದ ಉಚ್ಚಾರಣೆಯನ್ನು ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬೇಡವಾದ ಟಾಕ್ಸಿಸಿಟಿಯನ್ನ, ಮನಸ್ಸಿನಲ್ಲಿರುವಂತಹ ಬೇಡವಾದ ಯೋಚನೆಗಳಿಂದ ನಾವು ಹೊರಬರೋಕೆ ಈ ಭ್ರಮರಿ ಪ್ರಾಣಾಯಾಮ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಈ ಭ್ರಮರಿ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣವಾ? ಭ್ರಮರಿ ಪ್ರಾಣಾಯಾಮದಲ್ಲಿ ನಿಮ್ಮ ಕೈಗಳನ್ನ ನಾನು ಹೇಳಿದ ಹಾಗೆ ಷಣ್ಮುಖಿ ಮುದ್ರದಲ್ಲಿ ಇಟ್ಕೋಬೇಕು. ಷಣ್ಮುಖಿ ಮುದ್ರ ಅಂದ್ರೆ ನಿಮ್ಮ ಹೆಬ್ಬೆರಳಿನಿಂದ ನಿಮ್ಮ ಕಿವಿಯನ್ನ ಮುಚ್ಚಿ, ಉಳಿದ ಈ 4 ಬೆರಳುಗಳಿಂದ ನಿಮ್ಮ ಕಣ್ಣು, ಮೂಗು, ಬಾಯಿಯನ್ನ ಮುಚ್ಚಬೇಕು. ಸೊ ನಾನಿವಾಗ ಷಣ್ಮುಖಿ ಮುದ್ರವನ್ನ ಕೈಯಲ್ಲಿ ತೋರಿಸ್ತೀನಿ. ಇದು ಷಣ್ಮುಖಿ ಮುದ್ರ. ಹೀಗೆ ನಾಲಿಗೆಯಲ್ಲಿ ನಾವು ಇನ್ನೊಂದು ಮುದ್ರ ಮಾಡ್ತೀವಿ. ಕೈಯಲ್ಲಿ ಮಾಡುವಂಥದ್ದು ಹಸ್ತ ಮುದ್ರ. ಕೇಚರಿ ಮುದ್ರವನ್ನ ಕೈಯಲ್ಲಿ ಮಾಡ್ತಾ ಇಲ್ಲ, ನಾವು ನಾಲಿಗೆಯಲ್ಲಿ ಮಾಡ್ತಾ ಇದ್ದೀವಿ. ಆದ್ರಿಂದ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಹೇಗೆ ಆಗ್ತಾ ಇರೋದು ಅನ್ನೋದು ಆಂತರ್ಯದಲ್ಲಿರೋದ್ರಿಂದ ನೀವು ಇದನ್ನ ಗಮನಿಸಿ ಗ್ರಹಿಸಬೇಕು. ನಿಮ್ಮ ನಾಲಿಗೆಯ ತುದಿಯನ್ನ ಒಳ ನಾಲಿಗೆ ಅಂದ್ರೆ ಸಾಫ್ಟ್ ಪ್ಯಾಲೆಟ್ ಆದಷ್ಟು ಹಿಂದೆ, ಅಲ್ಲಿ ಮೇಲೆ ತಗೊಂಡು ಟಕ್ ಮಾಡಬೇಕು. ನಿಮ್ಮ ನಾಲಿಗೆಯ ತುದಿಯನ್ನ ಆದಷ್ಟು ಹಿಂದೆ ತಗೊಂಡು ಮೇಲ್ ಭಾಗವಾದ ಸಾಫ್ಟ್ ಪ್ಯಾಲೆಟ್ಗೆ ಟಚ್ ಮಾಡಬೇಕು ಅಂತ. ಹಲ್ಲನ್ನ ಅಂತ ಕಚ್ಚದೆ ತುಟಿಯನ್ನ ಮಾತ್ರ ಕ್ಲೋಸ್ ಮಾಡಬೇಕು. ಅಂದ್ರೆ ಮಾಡದೆ, ಅಂದ್ರೆ ಈಗಲೂ ಹಲ್ ಮಧ್ಯ ಗ್ಯಾಪ್ ಇರುತ್ತೆ. ಹೀಗೆ ನಿಮ್ಮ ನಾಲಿಗೆಯಿಂದ ಕೇಚರಿ ಮುದ್ರ, ಕೈಗಳಿಂದ ಷಣ್ಮುಖಿ ಮುದ್ರ ಪ್ರಾಕ್ಟೀಸ್ ಮಾಡ್ತಾ ಭ್ರಮರಿ ಪ್ರಾಣಾಯಾಮವನ್ನ ಹೇಗೆ ಮಾಡೋದು ನಾನು ನಿಮ್ಗಾಗ್ಲೇ ಹೇಳ್ದೆ. ಅಂತ ಒಂದು ಹನಿ ಬಿ ಶಬ್ದ ಮಾಡಿದ ಹಾಗೆ ಮಾಡುವಂಥದ್ದೇ ಈ ಭ್ರಮರಿ ಪ್ರಾಣಾಯಾಮ. ಒಂದು ವಾಟರ್ ಫಾಲ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀರು ಯಾವಾಗ್ಲೂ ಮೇಲಿಂದ ಕೆಳಗಡೆ ಬೀಳೋದು, ಫೌಂಟೇನ್ ತರ ಅಲ್ಲ, ವಾಟರ್ ಫಾಲ್ ಅಲ್ಲಿ ನೀರು ಮೇಲಿಂದ ಕೆಳಗಡೆ ಬೀಳುವಂಥದ್ದು. ಹಾಗೆ ನೀವು ಭ್ರಮರಿ ಪ್ರಾಣಾಯಾಮದಲ್ಲಿ ಇಂಟರ್ನಲೈಸಿಂಗ್ ಮಾಡ್ಕೋಬೇಕು. ಅಂದ್ರೆ ವಾಯ್ಸು ಪಿಚ್ ಕೆಳಗಡೆಯಿಂದ ಜಾಸ್ತಿ ಆಗೋದಿಲ್ಲ, ಬಟ್ ಮೇಲಿಂದ ಕೆಳಗಡೆ ಅಂದ್ರೆ ಒಳಗಡೆಗೆ ಬರೋ ಹಾಗೆ ಈ ಭ್ರಮರಿ ಪ್ರಾಣಾಯಾಮದ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು. ಈಗ ಭ್ರಮರಿ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಿಮ್ಮ ಕೈಗಳಲ್ಲಿ ಷಣ್ಮುಖಿ ಮುದ್ರವನ್ನ ಇಟ್ಟು ನಿಮ್ಮ ನಾಲಿಗೆಯಿಂದ ಕೇಚರಿ ಮುದ್ರಕ್ಕೆ ಹೋಗಿ ನಿಧಾನವಾಗಿ 2 ಕೈಗಳನ್ನು ರಬ್ ಮಾಡಿ, ಅದೊಂದು ಸ್ವಲ್ಪ ವಾರ್ಮ್ತ್ ಕ್ರಿಯೇಟ್ ಆಗಿದ ತಕ್ಷಣ ನಿಮ್ಮ ಕಣ್ಗಳ ಮೇಲೆ ಇಡಿ. ನಿಮ್ಮ ಕಣ್ಣನ್ನು ನಿಧಾನವಾಗಿ ಮೊದಲು ಬಿಟ್ಟು ಆಮೇಲೆ ನಿಮ್ಮ ಕೈಗಳನ್ನು ಮುಖದಿಂದ ಸರಿಸಿ